ಎಲ್ಲಾದ್ರೂ ಒಂದ್ ಕಡೆ ಹೈಪ್ ಯಾರಾದ್ರೂ ಕೊಡ್ತಾವ್ರೆ ಅಂದ್ರೆ ಅದಕ್ಕಿನ್ನ ಜಾಸ್ತಿ ಕುರಿ ನುಗ್ದಂಗ್ ನುಗ್ಗಿ ಜನ ಇನ್ನ ಹೈಪ್ ಕೊಡ್ತಾರೆ. ಅಲ್ಲಿ ಏನ್ ಅಂತಾದೆಲ್ಲ ಏನು ಇರಲ್ಲ ಗುರು. ವೆರಿ ಅರ್ಲಿ ಮಾರ್ನಿಂಗ್ 6:30 ಆಗ್ತಿದೆ. ಸೊ ಏನಕ್ಕೆ ಇಷ್ಟು ಬೇಗ ಅಂತ ಹೇಳಿದ್ರೆ ಬಿರಿಯಾನಿ ತಿನ್ನೋದಕ್ಕಂತೂ ಅಲ್ಲ. ಬಿಕಾಸ್ ಎಲ್ಲರೂ ನಾವು ಇಷ್ಟೊತ್ತಿಗೆ ರೆಡಿ ಆಗಿದ್ದೀವಿ ಅಂತ ಹೇಳಿದ್ರೆ ಒಂದು ಟ್ರಿಪ್ಪು, ಇಲ್ಲಾಂದರೆ ಎಲ್ಲಾದರೂ ಆಚೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಬಿರಿಯಾನಿ ಅಂದ್ಕೊಂಡ್ಬಿಡ್ತೀರಾ. ಇಲ್ಲ, ಆ್ಯಕ್ಚುಲಿ ನಾವು ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಇರೋದು ಬ್ರೂಕ್ ಫೀಲ್ಡ್, ಅದೇ ನೀವು ಅದರಲ್ಲ ಬಾಂಬ್ ಬ್ಲಾಸ್ಟ್ ಆಗಿತ್ತು ಲಾಸ್ಟ್ ಟೈಮು. ಎಸ್, ಅದೇ ಲೊಕೇಶನ್ಗೆ ಹೋಗ್ತಿರೋದು. ನಮ್ಮ ಮನೆಯಿಂದ ಒಂದು 6 ಕಿಲೋಮೀಟ್ರ್ ಇದೆ ಅಷ್ಟೇ, ತುಂಬ ಹತ್ರ ನಮಗೆ ಇದು. ಬಟ್ ನಾನು ಇದುವರೆಗೂ ಹೋಗಿಲ್ಲ ರಾಮೇಶ್ವರಂ ಕೆಫೆಗೆ, ಆಗಿಲ್ಲ ಹೋಗೋದಕ್ಕೆ, ಏನೋ ಫಾರ್ ಸಮ್ ರೀಸನ್ಸ್ ಹೋಗೋಕ್ಕಾಗಿಲ್ಲ. ಸುಮಾರು ಜನ ಅನ್ಕೊತೀರ ನಾವೆಲ್ಲ ಇಲ್ಲಿರೋದು ಎಲ್ಲದಕ್ಕೆ ಹೋಗಿರ್ತೀವಿ ಅಂತ. ಇಲ್ಲ, ಹೋಗೇ ಇಲ್ಲ. ಇಟ್ಸ್ ವೆರಿ ಫೇಮಸ್, ಇಟ್ಸ್ ಐಕಾನಿಕ್, ಎಲ್ಲ ಗೊತ್ತು. ಬಟ್ ಸ್ಟಿಲ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ದೀಪು ಇಬ್ಬರೂ ಸಹ ಫಸ್ಟ್ ಟೈಮ್ ಹೋಗ್ತಿರೋದು. ಅದು ಬೆಳಗ್ಗೆನೇ ಹೋಗಿ ಬರೋಣ ಅಂತ. ಬಿಕಾಸ್ ಅವರಿಗೂ ಕೆಲಸ ಇದೆ, ನನಗೂ ಸ್ವಲ್ಪ ಕೆಲಸ ಇದೆ ಆಫ್ಟರ್ ಒಂದು 10 ಗಂಟೆ ಆದಮೇಲೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೋದರೆ ರಶ್ ಕೂಡ ಕಮ್ಮಿ ಇರುತ್ತೆ. ಆ್ಯಂಡ್ ವೀಕ್ ಡೇ ಇವತ್ತು, ಮಂಡೇ. ಸೊ ಬನ್ನಿ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದಮೇಲೆ ಇವಾಗಿನ ಸಿಚುವೇಶನ್ ಹೇಗಿದೆ, ಇವಾಗ ಕ್ರೌಡ್ ಹೇಗಿದೆ, ಆಮೇಲೆ ತಿರ್ಗಾ ಇವಾಗ ಫಸ್ಟ್ ಟೈಮ್ ಹೋಗ್ತಿರೋದನ್ನ ಟೇಸ್ಟ್ ಹೇಗಿದೆ ಅಂತ ಹೋಗಿ ನೋಡೋದ. ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ನಾನು ತುಂಬ ಸತಿ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿಲ್ಲ. ಲೆಟ್ಸ್ ಸಿ ಇವತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಾನು ಸುಮಾರು ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೋಸ್ಟು, ರೀಲ್ಸ್ ಎಲ್ಲ ನೋಡಿದ್ದೀನಿ. ಫುಲ್ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿದ್ದಾರೆ ಇವಾಗ. ಬನ್ನಿ ಹೋಗಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ. ನಿಮ್ಮಲ್ಲಿ ಎಷ್ಟು ಜನ ಹೋಗಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. 100% ಶೋರ್ ತುಂಬ ಜನ ಹೋಗಿರ್ತೀರ. ಆಲ್ಮೋಸ್ಟ್ 90% ಆಫ್ ದಿ ಪೀಪಲ್ ಹೋಗಿರ್ತೀರ. 10% ನಮ್ಮ ಥರ ಜನ ಹೋಗಿರೋದಿಲ್ಲ. ನೆನ್ನೆ ತಾನೇ ಅದೇ ಸ್ಕೂಲ್ ಡೇ ಮುಗಿಸ್ಕೊಂಡು ಇವತ್ತು ಅದಕ್ಕೆ ಕಣ್ಣು ಒಂದು ಸ್ವಲ್ಪ ಬಿಡೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ಬೆಳಗ್ಗೆನೆ ಮುಗಿಸ್ಕೊಂಡ್ರೆ ಬೆಟರ್. ಮುಂದಿನ ಕೆಲಸ ಎಲ್ಲ ಈಸಿಯಾಗಿ ಹೋಗುತ್ತೆ ಅಂತ ಹೋಗ್ತಿದ್ದೀವಿ. ಎಸ್, ಅದು ಈಸ್ ಆಲ್ಸೋ ರೆಡಿ. ಅವ್ನು ರಾಮೇಶ್ವರಂ ಕೆಫೆ ಅಂದರೆ ಎಲ್ಲೋ ಬೀಚ್ಗೆ ಹೋಗ್ತಾ ಇದ್ದೀವಿ ಥರ ಫೀಲ್ ಆಗಿಬಿಟ್ಟಿದ್ದಾನೆ. ಹಾಯ್ ಅದಿ, ಗುಡ್ ಮಾರ್ನಿಂಗ್. ಆ ಟ್ರ್ಯಾಕ್ಟರ್ ಮೇಲೆ ಏನು ಬರೆದವ್ರು ಹೇಳು? ಮಾ ಇಂಟಿ ಮಹಾಲಕ್ಷ್ಮಿ. ಅದನ್ನ ತೆಲುಗು ಕನ್ನಡದಲ್ಲಿ ಬರೆದವ್ರು. ಇವ್ರು ತೆಲುಗು, ಬಟ್ ಗಾಡಿ ಎಪಿ ಗಾಡಿ ಅದು ಟ್ರ್ಯಾಕ್ಟರ್. ಇವ್ರು ತೆಲುಗು ಅಭಿಮಾನಿನ ಕನ್ನಡ ಅಭಿಮಾನಿನ? ಇವರು ಬಾರ್ಡ್ರಲ್ಲಿ ಇರೋ ತೆಲುಗುನವರ ಕನ್ನಡದವರ ಗೊತ್ತಿಲ್ಲ, ಒಟ್ನಲ್ಲಿ ಬಾರ್ಡ್ರಲ್ಲಿ ಇದ್ದಾರೆ ಅನ್ಸುತ್ತೆ. ಇವರು ಎರಡೂ ಯೂಸ್ ಮಾಡೋರು. ಅದು ತೆಲುಗು ಇದನ್ನ ಕನ್ನಡದಲ್ಲಿ ಬರೋದು. ಹಿಂದೆ ಬಾಚಿಂಡಿ ನಂಗೆ ಏನು ಕಾಣಿಸಲ್ಲ. ಚೆನ್ನಾಗೈತೆ ಒಟ್ಟಿನಲ್ಲಿ. ಸೂಪರ್ ಸೂಪರ್ ಭಯ, ಸೂಪರ್ ಭಯ ಅಂತ ಇವಳು ಹಿಂದಿ ಅವಳು. ಅದಕ್ಕೆ ಹಂಗೆ ಹೇಳಿದ್ ನಾನು ಅವ್ರಿಗೆ. ಕನ್ನಡ ಮಿಕ್ಸ್. ಸೂಪರ್ ಅಣ್ಣ ಯಾಕೆ ಹೇಳೋದು, ಅವ್ರಿಗೆಲ್ಲ ಮಿಕ್ಸ್ ಹೇಳ್ಬಿಡೋಣ ಅಂತ. ಸೂಪರ್ ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಭಯ ಅಂದಿದ್ದು. ಹೋಗ್ತಾ ಇದೀವಿ. ನೀನೊಂದ್ಸತಿ ಹೆಸರು ಹೇಳು. ಚೆನ್ನಾಗಿ ಹೇಳ್ತಾನಪ್ಪ. ರಾಮೇಶ್ವರಂ ಅಲ್ಲೋದು, ರಾಮೇಶ್ವರಂ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು. ರಾಮೇಶ್ವರಂ ಕೆಫೆ. ಬೇಬಿ, ಇಟ್ ಇಸ್ ಸೋ ಪೀಸ್ಫುಲ್ ಅಲ್ಲ, ಯಾರೂ ಇಲ್ಲ. ಕಮ್ ಲೆಟ್ಸ್ ಗೋ. ಲಕ್ಕಿ ಗೀ ಪುಡಿ ಇಡ್ಲಿ ಅಲ್ಲ, ನಾನು ಎಲ್ಲೂ ಗೀ ಪುಡಿ ಇಡ್ಲಿ ತಿಂದಿಲ್ಲ. ಹೆಂಗಿದೆ? ಚೆನ್ನಾಗಿದೆಯಾ? ತುಪ್ಪ ಜಾಸ್ತಿ ಇದೆಯಾ? ಹಾಂ, ತಟ್ಟೆ ಗಟ್ಟಿಯಾಗಿತ್ತು. ಪುಡಿ ಇಡ್ಲಿ ಸಖತ್ತಾಗಿತ್ತು. ಆ್ಯಕ್ಚುಲಿ ಪುಡಿ ಹಾಕ್ಕೊಳ್ತೀವಲ್ಲ ದೋಸೆ ಮೇಲೆ, ಇಡ್ಲಿ ಮೇಲೆ, ನನಗೆ ತುಂಬ ಇಷ್ಟ. ಬಟ್ ಸ್ಟಿಲ್ ತುಂಬ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪುಡಿ ದೋಸೆನ ಆರ್ಡ್ರ್ ಮಾಡಿರಲಿಲ್ಲ. ಪುಡಿ ಇಡ್ಲಿ ಟ್ರೈ ಮಾಡಲೇಬೇಕು ಅಂತಿತ್ತು. ಸೊ ಅದನ್ನು ಟ್ರೈ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ನಾನು ದೋಸೆ ಆರ್ಡರ್ ಮಾಡಿದೆ. ದೋಸೆ ನಂಗೆ ಅನಿಸುತ್ತೆ ಇದೆ ಬೆಳಗಿನ ಫಸ್ಟ್ ದೋಸೆ ಅನಿಸುತ್ತೆ ಅವ್ರು ಹಾಕ್ತಾ ಇದ್ದಿದ್ದಲ್ಲಿ. ಅದಕ್ಕೆ ತುಂಬಾ ಲೇಟ್ ಆಯಿತು. ಒಂದು 15-20 ಮಿನಿಟ್ಸ್ ಅಟ್ಲೀಸ್ಟ್ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ. ಬಟ್ ಸ್ಟಿಲ್ ಬಂದಮೇಲೆ ತುಂಬಾ ಚೆನ್ನಾಗಿತ್ತು. ತೋರಿಸ್ತೀನಿ ಆಮೇಲೆ ಹೇಗಿತ್ತು ಅಂತ. ದ ಪ್ಲೇಸ್ ವೈಬ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ರೆಸ್ಟೋರೆಂಟ್ಗಿಂತ ಹೆಚ್ಚಾಗಿ ಒಂದು ದೇವಸ್ಥಾನ ಥರ ಅನಿಸುತ್ತೆ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ಫ್ರೈಡೇಸು ನಮ್ಮ ಮಮ್ಮಿ ಮನೆಯಲ್ಲಿ ಧೂಪ ಹಾಕ್ತಾರೆ, ಆಯಿತಾ. ಧೂಪ ಹಾಕ್ತಾರೆ, ಅದೊಂದು ಫೀಲ್ ನನಗೆ ದೇವಸ್ಥಾನದ ಥರ. ಸೊ ಇಲ್ಲೂ ಅಷ್ಟೇ ಎಲ್ಲ ಕಡೆ ಧೂಪ ಅವಾಗ ಅಂಟಿಸ್ತಾ ಇದ್ರು. ಸೊ ಅದು ಧೂಪದ ವಾಸನೆ ಇದೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು.
ದೀಪು ನನ್ನ ದೋಸೆನೇ ಬಂದಿಲ್ವಲ್ಲೋ, ಏನು ಅವಾಗಿಂದ ಹೋಗಿ ಹೋಗಿ ತರ್ತಾ ಇದೆಯಾ? ಅಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ ದೋಸೆ ಮೈ ಟೇಕ್ ಅಪ್ ಟು 25 minutes ಟು ಸರ್ವ್ ಅಂತ. 25 minutes? ವಾಟ್ ಇಸ್ ದಿಸ್? ಶೋ ಮಿ. ಇರು ನಾನು ಫೈನಲಿ ಬಂತು ಇವರ ದೋಸೆ. ಆಲ್ಮೋಸ್ಟ್ ಒಂದು 15 minutes ತೊಗೊಂತಲ್ಲ, 15 ನಿಮಿಷ ತೊಗೊಂಡು. ಲುಕಿಂಗ್ ಸೋ ಗುಡ್. ಅಜ್ಜಿ ನೋಡಿ ಹೆಂಗೆ ಕುಣಿತಾವನು. ಓಕೆ, ರೌಂಡ್ 2 ಆಫ್ ದೋಸಾ. ದಿಸ್ ಇಸ್ ಗೀ ದೋಸಾ ಅಲ್ಲ? ಹಾಂ, ಗೀ ಪ್ಲೇನ್ ದೋಸೆ ಇದು. ಪ್ಲೇನ್ ದೋಸಾ. ಗೀ ಪ್ಲೇನ್. ಸೊ ದ ಅಮೌಂಟ್ ಆಫ್ ಗೀ ಇನ್ ದಿಸ್ ದೋಸಾ ಆಗ್ತಲ್ಲ ಅವರು ತಿನ್ನೋದಕ್ಕೆ. ಹೆಸರೇ ಗೀ ಪ್ಲೇನ್ ದೋಸಾ. ನೀನು ಗೀ ಕೇಳ್ಬಿಟ್ಟು ಗೀ ಬೇಡ ಅಂತಂದ್ರೆ ಹೆಂಗೆ? ಸಿಕ್ಕಾಪಡೆ ಇದೆ. ಆಗ್ತಲ್ಲ ನನಗೆ ತಿನ್ನೋಕ್ಕೆ. ಚಟ್ನಿ ಮಾತ್ರ ತಿನ್ನೋಣ ಅನಿಸ್ತಾ ಇದೆ. ತುಪ್ಪ ತುಂಬ ಸಾಕು ನನಗೆ. ಹೆವಿ ಆಗಿಬಿಡುತ್ತೆ. 2ನೇ ದೋಸೆ ಅಲ್ವಾ ಬೇರೆ ಇದು? ಇವಾಗ ತುಪ್ಪ ಕರಗ್ಸೋಕ್ಕೆ 2 ಕಾಫಿ. ತುಪ್ಪ ನಿಂಗೂ ಕಾಫಿ ಕರಗಿಸುತ್ತೆ. ಹಾಂ, ಹಂಗೆ ಟೇಸ್ಟ್ ಬಡ್ಸ್ ಕಟ್ಲಿಸ್ಟ್. ನೀವು ನೋಡಿ ಇವ್ನ ಇವನು ಅದ್ದಿ ಹೇಳ್ತಾನೆ ಇಲ್ಲೇ ತಾನೇ ಬಾಂಬ್ ಬ್ಲಾಸ್ಟ್ ಆಗಿದ್ದು ಅಂತ. ತೋರಿಸಿಲ್ವಲ್ಲ, ಇಲ್ಲೇ ತಾನೇ ಆಗಿದ್ದು. ಇವತ್ತು ಆಗ್ಬಿಟ್ರೆ ಅಂತ. ಇವತ್ತು ಆಗ್ಬಿಟ್ರೆ ಅಷ್ಟೇ, ಹಾಸ್ಪಿಟ್ಲಿಗೆ ಹೋಗ್ಬಿಡೋದು. ಎಷ್ಟೊಂದು ಎಷ್ಟೊಂದು ಜನ ಇದ್ದಾರೆ. ಪೊಲೀಸವರೆಲ್ಲ ಬಂದವರು. ಸಿಕ್ಕಾಪಟ್ಟೆ ಪೊಲೀಸರು ಇದ್ದಾರೆ. ಸರಿ ಇರ್ತಾವ, ನಾನು ಕಾಫಿ ತರ್ತೀನಿ. ಏಯ್ ಬಡ 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 ಬಡ. ದೀಪ್, ಸೋ ಫಾರ್ ಕಾಫಿ ಇಸ್ ದ ಬೆಸ್ಟ್ ಥಿಂಗ್ ಅನಿಸ್ತಾ ಇದೆಲ್ಲ. ಕಾಫಿ ಚೆನ್ನಾಗಿದೆ. ಅಲ್ಲಿ ಕಾಫಿ ಕುಡಿದ್ಯಾ? ನೆಕ್ಸ್ಟ್ ಇಲ್ಲಿ ಬಂದರು ಸೊ ಟೋಟಲ್ ಎಷ್ಟು ಎಕ್ಸ್ಪೆನ್ಸ್ ಆಯಿತು, ಅಲ್ಲಿ ಎಷ್ಟು ಖರ್ಚಾಯಿತು ಅಂತ ಹೇಳ್ತೀವಿ ಇವಾಗ. ಕೌಂಟ್ ಮಾಡ್ತಾ ಇದ್ದಾರೆ. 3 ಸತಿ ಬಿಲ್ ಮಾಡಿಸಿದ್ದಲ್ವಾ. ಫಸ್ಟು ಒಂದ್ಸತಿ ಪುಡಿ ಇಡ್ಲಿ ತೊಗೊಂಡ್ವಿ, ಒಂದು ಬಟರ್ ಮಸಾಲೆ ದೋಸೆ, ಒಂದು ಗೀ ಪ್ಲೇನ್ ದೋಸೆ, ಮತ್ತು 2 ಫಿಲ್ಟರ್ ಕಾಫಿ. ಅಲ್ಲ ದೀಪ್? ಇಷ್ಟೇ ತಗೊಂಡಿಲ್ಲ. 475 ಆಗಿದೆ ಅಷ್ಟೇ. ಇದು ಜಾಸ್ತಿನೇ. ಬೇರೆ ಕಡೆ ಇನ್ನೊಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಏನಿಲ್ಲ, ಇಷ್ಟೇ ಆಗೋದಲ್ಲ. ಬಟ್ ಆಲ್ಮೋಸ್ಟ್ ಕಮ್ಮಿ. ಒಂದು ಕೆಲವೊಂದ್ ಕಡೆ ಒಂದೊಂದು ದೋಸೆನೇ 120, 140 ಇರುತ್ತೆ. ಇಲ್ಲಿ ಏನು 95 ರೂಪೀಸ್ ಇದೆ ಅಷ್ಟೇ. ಅಷ್ಟೇನಾ? ಕಾಸ್ಟ್ಲಿ ಏನಿಲ್ಲ. ಯಾರು ತುಂಬಾ ಜನ ರೀಲ್ಸ್ ಅಲ್ಲೆಲ್ಲ ತುಂಬಾ ಎಕ್ಸ್ಪೆನ್ಸಿವ್, ಓವರ್ ಪ್ರೈಸ್ಡ್, ಓವರ್ ಹೈಪ್ಡ್ ಅಂತ ಹೇಳ್ತಾರೆ. ಮೇ ಬಿ ನೀನು ಉಡುಪಿ ಸಾಗರ್ ಅಥವಾ ಆ ತರ ಹೋಟೆಲ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಂದು ಎಕ್ಸ್ಪೆನ್ಸಿವ್ ಸೈಡ್ ಇದೆ. ಇದು ಚೂರು ಲೈಟ್ ಆಗಿ, ಅಷ್ಟೊಂದಿಲ್ಲ. ಬಟ್ ಫಾರ್ ತುಂಬಾ ಏನಿಲ್ಲ ಮಾರ್ಜಿನ್. ಬಟ್ ನಂಗೆ ಅನ್ಸುತ್ತೆ ಕಂಪ್ಯಾರಿಟಿವ್ಲಿ ಅವ್ರಿಗಿಂತ ಇವ್ರು ಸ್ವಲ್ಪ ಹೈಜೀನಿಕ್ ಆಗಿದ್ದಾರೆ. ಒಂದ್ ಸ್ವಲ್ಪ ಕ್ಲೀನ್ ಇದೆ. ಆಮೇಲೆ ತಿರ್ಗಾ ಅಲ್ಲಿ ಎಲ್ಲಾನು ಕ್ಲೀನ್ ಆಗಿದೆ. ಅದಕ್ಕೋಸ್ಕರ ಓಕೆ ಕೊಡ್ಬೋದು ಅಂತ ಅನ್ಸುತ್ತೆ. ಅಷ್ಟು ದುಡ್ಡು. ಮತ್ತು ತುಂಬಾ ಸ್ಪೇಷಿಯಸ್ ಆಗಿದೆ ಅಲ್ಲ ದೀಪು ಇದು? ವೆರಿ ಸ್ಪೇಷಿಯಸ್. ಬಟ್ ಒಂದೇನಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡೋ ರೇಂಜ್ಗೆ ಹೈಪ್ ಮಾಡಿದ್ರಲ್ಲ ಇದನ್ನ, ಅಷ್ಟೊಂದೆಲ್ಲ ಹೈಪ್ಗೆ ಏನು ಆ ಥರ ನನ್ಗನ್ಸಿಲ್ಲ. ಇಲ್ಲ ದೀಪು, ನಥಿಂಗ್ ಸ್ಪೆಷಲ್. ಏನ್ ನಿಮ್ಗೆ ಬೇರೆ ಕಡೆ ಸಿಗದೇ ಇರೋದೇನು ಸಿಗ್ತಾ ಇಲ್ಲ ಇಲ್ಲಿ. ಆಮೇಲೆ ಬೇರೆ ಕಡೆ ಇಲ್ದೇ ಇರೋ ಟೇಸ್ಟ್ ಏನಿಲ್ಲ ಇಲ್ಲಿ. ಆ ಥರ ಏನಿಲ್ಲ. ಚೆನ್ನಾಗಿದೆ ಟೇಸ್ಟು. ಬಟ್ ಎಲ್ಲ ಕಡೆ ಹೆಂಗಿದೆಯೋ ಹಂಗೆ ಇದೆ. ಚೆನ್ನಾಗಿರೋ ಹೋಟೆಲ್ಗಳಲ್ಲಿ ಹೆಂಗಿದೆಯೋ ಅದೇ ಟೇಸ್ಟೇ ಇದೆ. ಇವಾಗ ನಾವೆಲ್ಲ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗ್ಬಿಟ್ಟು, 5 ಸ್ಟಾರ್ ಅಲ್ಲಪ್ಪ, ನಾರ್ಮಲ್ ಎಲ್ಲಾದ್ರೂ ಚೆನ್ನಾಗಿರೋ ಉಡುಪಿ ಸಾಗರ್ ಎಲ್ಲಾನ ಇರುತ್ತಲ್ಲ. ನಮ್ಮ ಮನೆ ಹತ್ರ ಒಂದು ಲಕ್ಷ್ಮೀ ವೈಭವ ಅಂತ ಒಂದು ಹೋಟೆಲ್ ಇದೆ. ಅಲ್ಲಿ ದೋಸೆ ಎಲ್ಲ ಮಸ್ತ್ ಇರುತ್ತಲ್ಲ, ಇನ್ನ ಮಸ್ತ್ ಇರುತ್ತೆ ಆಕ್ಚುಲಿ. ಅದೇ ಹೇಳಿದ್ ನಾನು. ಸೊ ಅಲ್ಲಿ ಹೆಂಗ್ ಸಿಗುತ್ತೋ ಹಂಗೆ ಸಿಗುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ದೋಸೆನೆಲ್ಲ ಅವ್ರು ಎಲ್ಲಾ ತರ ಐಟಮ್ ಮಾಡ್ತಾರೆ. ಅದೇ ವೆಜ್ಜು ಸಖತ್ತಾಗಿರುತ್ತೆ ಅಲ್ಲಂತೂ ತಿನ್ನೋದಕ್ಕೆ. ಚಾಟ್ಸ್ ಆಗಲಿ, ದೋಸೆ ಆಗಲಿ, ಮತ್ತೆ ರೈಸ್ ಐಟಮ್ ಎಲ್ಲಾನು ಚೆನ್ನಾಗಿರುತ್ತೆ. ಸೊ ದಿಸ್ ವಾಸ್ ಅವರ್ ಎಕ್ಸ್ಪೀರಿಯನ್ಸ್. ನಾವು ಹೆಂಗಿದ್ರು ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ಅದು ಆ ಥರ ಬಾಂಬ್ ಬ್ಲಾಸ್ಟ್ ಎಲ್ಲ ಆದ್ಮೇಲೆ ಹೆಂಗಿದೆ, ಜನ ಹೆಂಗ್ ಬರ್ತಾ ಇದಾರೆ ಏನು ಅಂತ ನೋಡಕ್ಕಂತಾನೆ ಬಂದಿದ್ದು. ಇವು ಫ್ರೈಡೇನ ಪ್ರೀ ಓಪನ್ ಆಗಿರೋದು. ಲಾಸ್ಟ್ ಫ್ರೈಡೆ ಓಪನ್ ಆಗಿದ್ದು. ನಾವು ಮಂಡೇ ಬಂದಿದ್ದೀವಿ. ಇರುತ್ತೇನೋ ಅಂತ ಅನ್ಕೊಂಡು. ಆಕ್ಚುಲಿ ಕ್ರೌಡ್ ಈಗ ಸ್ಟಾರ್ಟ್ ಆಗುತ್ತೆ. 7:30 ಮೇಲೆ ಕ್ರೌಡ್ ಆಗುತ್ತೆ. ನಾವು ಬೇಗನೆ ಬಂದಿದ್ವಲ್ಲ, ಆಮೇಲೆ ಮುಂಚೆ ಇದ್ದಂಗೆ ಇಲ್ಲ ಇವಾಗ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಇತ್ತು ಕ್ರೌಡ್. ನಮಗೂ ಪಟ ಅಂತ ಸಿಕ್ತು. ಮಂಡೇ ಅಲ್ವಾ? ಮಂಡೇ ಯಾರು ಬರೋದಿಲ್ಲ. ಸ್ಯಾಟರ್ಡೆ ಮುಂಚೆ ಬಿಫೋರ್ ದ ಬ್ಲಾಸ್ಟ್ ಮಂಡೇನೂ ತುಂಬಾ ಹೋಗಿರ್ತಾ ಇತ್ತು. ಈಗ ಇಲ್ಲ. ಸ್ವಲ್ಪ ಬೇಕು ಜನ, ಸ್ವಲ್ಪ ಟೈಮ್ ಬೇಕು ರಿಕವರಿ ಆಗಕ್ಕೆ. ಬಟ್ ದೆನ್
ಬ್ಲಾಸ್ಟ್ ಮಾಡಿದ ತಕ್ಷಣ ಏನೋ ಡೌನ್ ಫಾಲ್ ಆಗ್ಬಿಡುತ್ತೆ, ಅದೆಲ್ಲ ಸುಳ್ಳು. ಆಕ್ಚುಲಿ ಇವ್ರಿಗೆ ಇನ್ನ ಲಾಭನೇ ಆಯ್ತು. 100%. ಅದು ಏನೋ ಹೇಳ್ತಾರಲ್ಲ, ಕನ್ವರ್ಟ್ ಅ ನೆಗೆಟಿವ್ ಇವೆಂಟ್ ಇಂಟು ಪಾಸಿಟಿವ್ ವಿನ್ ಅಂತ, ಆ ಥರನೇ ಆಯ್ತು ಇವ್ರಿಗೆ. ಅದು ಡಿಪೆಂಡ್ಸ್ ಆನ್ ಹೌ ದೇ ಟೇಕ್ ಇಟ್. 100%. ಬಟ್ ಏನಂದ್ರೆ ಒಂದು ಕ್ಯಾಶುಯಾಲಿಟೀಸ್ ಆಗಿಲ್ಲ, ಯಾರಾದ್ರೂ ಡೆತ್ ಆ ಥರದ್ದೇನಾದ್ರೂ ಆಗಿದ್ರೆ ತುಂಬಾ ಸೀರಿಯಸ್ ಆಗೋದು. ಅದು ಹೌದು. ಸ್ವಲ್ಪ ವೂಂಡು ಇಂಜುರೀಸು ಅದು ಹೀಲ್ ಆಗೋ ಥರನೇ, ಅಂದ್ರೆ ಮೈನರ್ ಡ್ಯಾಮೇಜಸ್ ಆಗಿರೋದ್ರಿಂದ ಇವ್ರಿಗೆ ಇನ್ನ ಆಕ್ಚುಲಿ ಇದು ಫೇಮ್ ಇನ್ನೂ ಜಾಸ್ತಿ ಆಯ್ತು. ಈ ತರ ಒಂದು ಬ್ಲಾಸ್ಟ್ ಆಗಿದೆ ಅಂತ ಪ್ರಾಬ್ಲಿ ಇದು ಎಲ್ಲಾ ಕಡೆ ಪುಕಾರ ಆಯ್ತು. ಇನ್ನು ಗೊತ್ತಿಲ್ದಿರೋರ್ಗೆಲ್ಲ ಗೊತ್ತಾಯ್ತು. ಪ್ಲಸ್ ನಾವು ನೋಡಿ ಮುಂಚೆ ಹೈಪ್ ಇದ್ದಾಗ ಯಾವತ್ತೂ ಬಂದಿರ್ಲಿಲ್ಲ ಇಲ್ಲಿ. ಸೊ ಬ್ಲಾಸ್ಟ್ ಆದ್ಮೇಲೆ ಹೆಂಗಿದೆ ಸಿಚುವೇಶನ್ ನೋಡೋಣ ಅಂತ ಇವಾಗ ಬಂದಿರೋದು. ಸೊ ಅಗೇನ್ ಆ ತರ ಬಿಸ್ನೆಸ್ ನಿಮ್ಗೆ ಯಾವ ತರ ಹೆಂಗೆ ಇದಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳ್ತಿದೀವಿ ಅಷ್ಟೇ. ಯಾರಾದ್ರೂ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೆಗೆಟಿವ್ ಆಯ್ತು ಅಂತ ಅದಕ್ಕೋಸ್ಕರ ಹೇಳ್ತಾರೆ. ಬಟ್ ನಮ್ಮ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ, ಒಂಥರ ಬ್ಲೈಂಡ್ ಕ್ರೌಡ್ ಜಾಸ್ತಿ ಆಗ್ತಾ ಇದೆ ನಡುವೆ. ಎಲ್ಲಾದ್ರೂ ಒಂದ್ ಕಡೆ ಹೈಪ್ ಯಾರಾದ್ರೂ ಕೊಡ್ತಾವ್ರೆ ಅಂದ್ರೆ ಅದಕ್ಕೆ ಇನ್ನ ಜಾಸ್ತಿ ಕುರಿ ನುಗ್ದಂಗ್ ನುಗ್ಗಿ ಜನ ಇನ್ನ ಹೈಪ್ ಕೊಡ್ತಾರೆ. ಅಲ್ಲಿ ಏನ್ ಅಂತಾದೆಲ್ಲ ಏನು ಇರಲ್ಲ ಗುರು, ಸುಮ್ಮನೆ ಒಂಥರ ಅದೇ ಒಂದ್ ಕುರಿ ಹೋದ್ರೆ ಎಲ್ಲ ಹೋಗುತ್ತಲ್ಲ ಆ ತರ ಮಾಡ್ತಿದ್ದಾರೆ ಜನ. ಸೊ ಹಂಗ್ ಮಾಡ್ಕೊಂಡು ಇವಾಗ ಈ ತರ ನೋಡಿ ಬ್ಲಾಸ್ಟ್ ಗೀಸ್ಟ್ ಎಲ್ಲ ಸುಮ್ಮನೆ ಅದೆಲ್ಲ. ನಾವು ಸುಮಾರು ಹೈಪ್ ಇರೋ ಇನ್ಫ್ಲೂಯೆನ್ಸಸ್ ಆದ್ರೂ ಹೈಪ್ ಇರೋ ಪ್ಲೇಸಸ್ಗೆ ಹೋಗೋದು ಕಮ್ಮಿ. ವಿಡಿಯೋ ಮಾಡಕ್ಕಂತ ಸುಮಾರು ಸತಿ ಹೋಗ್ತಿರ್ತೀವಿ ಅಷ್ಟೇ. ಕಾಮನ್ ಆಗಿ ಹೋಗಲ್ಲ. ಎಲ್ಲಿಗೆ ಹೋಗ ಮನೆಗೆ ಹೋಗ. ಅದಿ ದೋಸೆ ಚೆನ್ನಾಗಿತ್ತ ಅದಿ? ಹೆಂಗಿತ್ತು? ಅವಾಗ್ಲೇ ಏನಂದೆ ಹೆಂಗಿತ್ತು ದೋಸೆ? ಅವಾಗ ಹೇಳ್ತಿದ್ದೆ ಸೂಪರ್ ಆಗಿತ್ತು ಅಂತ ಹೇಳ್ದೆ. ಸೂಪರ್ ಡೂಪರ್. ಅದಿಗೆ ಇಷ್ಟ ಆಯ್ತು ಆಕ್ಚುಲಿ ದೋಸೆ. ಮತ್ತೆ ಎಷ್ಟೊತ್ತಿಗೆ ಬಂದಿದ್ದು ನಾವು? 6 ಆಲ್ಮೋಸ್ಟ್ 7 ರೀಚ್ ಆದ್ವಾ ಬೇಬಿ? 7 ರೀಚ್ ಆದ್ವಿ. 7:45 ಹೊರಟಿದ್ದೀವಿ. ಆಲ್ಮೋಸ್ಟ್ 8 ಗಂಟೆ 8:30ಗೆಲ್ಲ ಮನೆಗೆ ಹೋಗ್ಬಿಟ್ಟಿರ್ತೀವಿ ನಾವು ಆ್ಯಕ್ಚುಲಿ 8:30ಗೆ. ಸೊ ಹತ್ರನೇ ಇದೆ ಪುಣ್ಯಕ್ಕೆ. ಬ್ರೂಕ್ ಫೀಲ್ಡ್ ಬ್ರಾಂಚಿಗೆ ಬಂದಿರೋದು ನಾವು. ಇದು ಇಂದಿರಾನಗರಲ್ಲಿದೆ, JP ನಗರಲ್ಲಿದೆ, ರಾಜಾಜಿನಗರಲ್ಲಿದೆ ಅಷ್ಟೇ. ಅಯ್ಯೋ ಯಾರಪ್ಪ ಅದು? ಪ್ರೊನೌನ್ಸ್ ಮಾಡ್ರಿ ಸರ್. ಎಸ್. ಬಟ್ ಒಂದು ಖುಷಿ ವಿಚಾರ ಏನಂದ್ರೆ ಇದು ಬಂದು ಕನ್ನಡದವ್ರದ್ದು, ರಾಮೇಶ್ವರಂ ಕೆಫೆ, ಬೆಂಗಳೂರು ಕೋಲಾರ ಅವ್ರದ್ದು. ಸೊ ದಟ್ ಇಸ್ ವೆರಿ ವೆರಿ ಪ್ರೌಡ್ ಫೀಲಿಂಗ್ ಅಲ್ವಾ ನಮಗೆ. ಇಷ್ಟೊಂದೆಲ್ಲ ಮಾಡಿದ್ದಾರೆ ತಲಾದೀಪು, ಇಷ್ಟು ಬ್ರಾಂಚಸ್ಸು, ಇಷ್ಟು ಹೈಪು, ಯಾವುದೇ ರೀತಿಯಾದಂಥ ಪ್ರಮೋಷನ್ ಇಲ್ದಿರ ಬಂದಿದೆ ಅಂದ್ರೆ ನಾನು ಆಕ್ಚುಲಿ ಇದು ಫಸ್ಟ್ ರಾಮೇಶ್ವರಂ ಅಂತ ಕೇಳಿಸ್ಕೊಂಡಿದ ತಕ್ಷಣ ಯಾರೋ ತಮಿಳವ್ರು ಮಾಡಿರ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಹೆಸರು ಸ್ವಲ್ಪ ಹಂಗೆ ಇದೆಯಲ್ಲ. ಆಮೇಲೆ ಇವ್ರು ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಇವ್ರು ಕೋಲಾರ ಅವರು ಹಂಗೆ ಹಿಂಗೆ ಹೆಸರಿಟ್ಟವ್ರೆ ಅಂತ ಏನೋ ಅದಕ್ಕಿಂತ ಸ್ಟೋರಿ ಇದೆ. ನಾನು ನೋಡಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ ಏನಕ್ಕೆ ಅಂತ. ಸೊ ಇವಾಗ ಮುಗೀತು ನಮ್ಮ ರಾಮೇಶ್ವರಂ ಕೆಫೆ ಎಕ್ಸ್ಪೀರಿಯನ್ಸ್. ಹೋಗಿದ್ದು ಬಂದಿದ್ದು ಎಲ್ಲ ಬೆಳಗ್ಗೆನೆ ಮುಗ್ದೋಯ್ತು 7:45ಗೆ. ಸೊ ಮುಂದೆ ದಿನ ಹೇಗೆ ಹೋಗುತ್ತೆ ನೋಡೋಣ. ಓಕೆನಾ ಅದಿ? ವಾಟ್ ಆರ್ ಯೋರ್ ಪ್ಲಾನ್ಸ್ ಫಾರ್ ದ ಡೇ? ಏನು ಪ್ಲಾನ್ಸ್ ನಿಂಗೆ ಇವತ್ತು? ಏನು ಪ್ಲಾನ್ಸ್ ಇಲ್ವಾ ಇವತ್ತು? ಏನೇನು ಮಾಡ್ಬೇಕು ಅನ್ಕೊಂಡಿದ್ದೆ ಇವತ್ತು ದಿನದಲ್ಲಿ? ಅದೇ ಪ್ಲಾನ್ಸ್ ಅಲ್ಲ? ಆಮೇಲೆ ಬರೀ ಚಾಕ್ಲೇಟ್ ಇವತ್ತು ನಿಂದು? ಸ್ನಾನ ಮಾಡೋದು, ತಿನ್ನೋದು, ಏನೋ ಬೀಳಿಸ್ತಾ ಎತ್ತಲ್ಲಿಡು. ಏನಕ್ಕೆ ಕೈಲಿ ಇಟ್ಕೊಂಡಿದ್ಯಾ? ಅಲ್ಲ ಪಾಪು, ಇವತ್ತು ನೀನು ಓದ್ಕೊಳ್ಬೇಕು, ಬರ್ಕೊಳ್ಬೇಕು, ಕಿಯಾನ್ ಜೊತೆ ಆಟ ಆಡ್ಬೇಕು, ಅದೆಲ್ಲ ಪ್ಲಾನ್ಸ್ ಇಲ್ವಾ? ಅಷ್ಟೇ ನನ್ನ ಪ್ಲಾನ್ಸ್ ಇವತ್ತು. ಇಷ್ಟೇ ನನ್ನ ಪ್ಲಾನ್ಸ್ ಇವತ್ತು. ಯಾವಾಗೂ ಪ್ಲಾನ್ಸ್ ಇದ್ರೆ ಹೆಂಗೆ? ವಾಟ್ ಇಸ್ ಯೋರ್ ಪ್ಲಾನ್? ನಾನು ಇವತ್ತು ನಮ್ಮ ಡೆವಿಲ್ನ ಮಂಜು ಅವ್ರ ಹತ್ರ ಕರ್ಕೊಂಡೋಗಿ ಸ್ವಲ್ಪ ಚೆಕಪ್ಗೆ ಮಾಡಿಸ್ಬೇಕು. ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಬೇಕು. ಇವ್ರ ಬಾಡಿ ಚೆಕಪ್ಗಿಂತ ಗಾಡಿ ಚೆಕಪ್ಪೇ ಜಾಸ್ತಿ ಆಗೋಗ್ಬಿಡಿದೆಯಲ್ಲಪ್ಪ. ಅದು ಮಂಜು ಅವ್ರನ್ನ ನೋಡಿ ಸುಮಾರು ಶತಮಾನಗಳು ಆಗೋಗಿದೆ. ಸುಮ್ನಿರಪ್ಪ. ಒಂದು ವಿಸಿಟ್ ಹಾಕ್ಬಿಟ್ಟು ಬರೋಣ. ಲಾಸ್ಟ್ ಯಾವಾಗ ಹೋದೆ ಅಂತಾನೆ ಜ್ಞಾಪಕ ಇಲ್ಲ. ತುಂಬಾ ಟೈಮ್ ಆಯ್ತು. ನಾನೇ ಅಲ್ಲಿ ನಿಂತ್ಕೊಂಡಿದ್ದೆ, ನಾನೇ ಕಾರ್ ಒಳಗಡೆ ಏನೋ ಎತ್ಕೊಂಬಂದಲ್ಲ ಹೋಗಿ, ನೀನು ಅದೇನೋ ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು 1-2 ಮಂತ್ಸ್ ಬ್ಯಾಕ್. ಇಲ್ಲ ಲಾಸ್ಟ್ ಇಯರ್ ಅದು. ಈ ವರ್ಷದಲ್ಲಿ ಹೋಗೇ ಇಲ್ಲ ನಾನು ಅಲ್ಲಿಗೆ. ಇವ್ರಿಗೆ ಬೇಜಾನ್ ಮಿಸ್ ಮಾಡ್ಕೊಂತವ್ರ ಅವ್ರನ್ನ ಇವ್ರು. ಡಿಸೆಂಬರ್ ಅಲ್ಲಿ ಯಾವಾಗ ಹೋಗಿರ್ಬೋದು ಮೋಸ್ಟ್ಲಿ. ಮೋಸ್ಟ್ಲಿ ನೋಡಿ ಇವಾಗ ಮಾರ್ಚ್ ಹೋಗೇ ಇಲ್ಲ. ಹೋಗು